ಬಿಜೆಪಿ ಅಂತಂದ್ರೆ ಶಿಸ್ತಿನ ಪಕ್ಷ ಅಂತಂದ್ರೆ ಅಥವಾ ಶಿಸ್ತು ಅಂತಂದ್ರೆ ಬಿಜೆಪಿ ಅಂತ ಕರೆಸಿಕೊಳ್ಳುವ ಬಿಜೆಪಿಯಲ್ಲಿ ಇವತ್ತು ಬಳಕೆ ಆಗ್ತಿರುವ ಪದಗಳನ್ನು ನೋಡಿದಾಗ ಹೌದಾ ಇದೇನಾ ಶಿಸ್ತಿನ ಪಕ್ಷ ಅಂತ ಅನಿಸುತ್ತೆ. ಬಿಜೆಪಿಯ ವ್ಯಾಖ್ಯಾನ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಕ್ಷ ಅದು ಬದಲಾಗ್ಬಿಟ್ಟಿದೆ. ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಅಂತಂದ್ರೆ ಬಣ ಜಗಳ ಪಕ್ಷ ಅನ್ನೋದು ಸಾಬೀತಾಗಿದೆ. ಎಂತೆಂಥದ್ದು ಗೋಮುಖ ವ್ಯಾಘ್ರ, ಬುದ್ಧಿ ಭ್ರಮಣೆ, ಹಂದಿ, ಲಫಂಗ ಇದೆಲ್ಲ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಬರ್ತಾ ಇರುವಂತ ಪದಗಳ ಪ್ರಯೋಗ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು, ಲಗಾಮಿಲ್ಲ ಬಿಜೆಪಿಯ ನಾಯಕರ ಬಾಯಿಗಳಿಗೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿರ್ಲಿಲ್ಲ ಅಂತಂದ್ರೆ ಓಕೆ, ಒಂದ್ ಕಡೆ ಪಕ್ಷದ ಒಳಗೆ ನೀವು 4 ಗೋಡೆ ಮುಂದೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ದಟ್ ಇಸ್ ಸೆಕೆಂಡ್ರಿ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ರೀತಿಯ ಡೆವಲಪ್ಮೆಂಟ್ಗಳು, ಎರಡು ಬಣಗಳ ಯಾತ್ರೆ ಒಂದ್ ಕಡೆ, ಭಿನ್ನಮತ ಭುಗಿಲೇಳುತ್ತಾ ಅನ್ನುವ ಪ್ರಶ್ನೆಯಲ್ಲಿಂದ ಎದ್ದು ಬಿಟ್ಟಿದೆ. ಭಿನ್ನಮತ ಭುಗಿಲೆದ್ದು ಬಿಟ್ಟಿದೆ. ಶಿಸ್ತಿನ ಪಕ್ಷ ಬಿಜೆಪಿ ಸದ್ಯ ಭಾರತೀಯ ಜನತಾ ಪಕ್ಷ ಆಗಿ ಉಳ್ಕೊಂಡಿಲ್ಲ, ಅದು ಬಣ ಜಗಳಗಳ ಪಕ್ಷ ಆಗ್ಬಿಟ್ಟಿದೆ. ದಿನೇ ದಿನೇ ಬಣಗಳ ನಡುವಿನ ಜಗಳ ಸಿಕ್ಕಾಪಟ್ಟೆ ತಾರಕಕ್ಕೆ ಇರ್ತಾ ಇದೆ. ಬಿಜೆಪಿ ಏನೇನಾಗಿದೆ ಡೆವಲಪ್ಮೆಂಟ್ ನಿಮಗೆ ಗೊತ್ತು. ರಾಜ್ಯದ ವಿಪಕ್ಷ ಹೇಗಿರುತ್ತೆ ಅಂತಂದ್ರೆ, ವಿಪಕ್ಷದಲ್ಲಿ ಅವರೆಲ್ಲ ಒಟ್ಟಾಗಿ ಆಡಳಿತ ಪಕ್ಷವನ್ನ ಎದುರಾಕೊಳ್ಳುವ ಕೆಲಸ ಆಗಬೇಕು. ಆದರೆ ರಾಜ್ಯದ ವಿಪಕ್ಷದಲ್ಲೊಂದು ವಿಪಕ್ಷ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಮುನಿಸು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಅದೆಲ್ಲಿವರೆಗೆ ಅಂತಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಅಸಮಾಧಾನಿತರು ಅಥವಾ ತಮಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಅನಿಸ್ಕೊಂಡಿರೋ ಎಲ್ಲ ಒಂದಾಗಿ ಒಂದು ಬಣ ಮಾಡಿ ಒಂದು ಜಾಗೃತಿ ಯಾತ್ರೆ, ವಕ್ಫ್ ವಿರುದ್ಧ ಯತ್ನಾಳ್ ಬಣ ಜಾಗೃತಿ ಯಾತ್ರೆ ಮಾಡ್ತಾ ಇದೆ. ಯಾತ್ರೆ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರ ವಿರುದ್ಧವೇ ಯತ್ನಾಳ್ ಕಿಡಿಕಾರ್ತಾರೆ. ಯಾರ ವಿರುದ್ಧವೂ ಅಲ್ಲ, ವಕ್ಫ್ ವಿರುದ್ಧ ಅನ್ಕೊಂಡೆ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧವಾಗಿ ಯತ್ನಾಳ್ ಸಿಡಿದೇಳ್ತಾ ಇದ್ರೆ, ಈ ಕಡೆ ಬಿಜೆಪಿಯ ಬಿ.ವೈ. ವಿಜಯೇಂದ್ರ ಅವರ ತಂಡ ಈಗ ಯತ್ನಾಳ್ ವಿರುದ್ಧ ಸಿಡಿದೇಳೋದಕ್ಕೆ ಆರಂಭ ಮಾಡಿದೆ. ರೇಣುಕಾಚಾರ್ಯ ಮಾತಾಡಿದ್ರು, ಬಿ.ಸಿ. ಪಾಟೀಲ್ರು ಮಾತಾಡಿದ್ರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾತಾಡಿದ್ರು. ಕುರುಡುಮಲೆ ಗಣಪನಿಗೆ ಪೂಜೆ ಸಲ್ಲಿಸಿ ಯತ್ನಾಳ್ಗೆ ರಣವೀಳ್ಯವನ್ನು ಕೊಟ್ಟರು ಇವತ್ತು ಬಿಜೆಪಿಯ ನಾಯಕರು. ಯತ್ನಾಳ್ ಬಣದ ವಿರುದ್ಧ ಬಿ.ವೈ.ವಿ ಆಪ್ತರ ಬಹಿರಂಗ ಸಮರ ಸಾರಿದ್ದಾರೆ. ಇಲ್ಲಿವರೆಗೆ ಯತ್ನಾಳ್ ಒಂದು ಟೀಮ್ ಮಾಡಿಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಇದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರು ಅಷ್ಟೇನು ಕನ್ಸಿಡರ್ ಮಾಡಿರಲಿಲ್ಲ. ಆದರೆ ಈಗ ಇದನ್ನ ಹಿಂಗೆ ಬಿಟ್ಟರೆ ವ್ಯಾಪಕಕ್ಕೆ ಹೋಗುತ್ತೆ, ತಾರಕಕ್ಕೆ ಇರುತ್ತೆ ಅಂತ ಹೇಳಿ ಬಿ.ವೈ. ವಿಜಯೇಂದ್ರ ಅವರ ಬಣ ಇವತ್ತಿಂದ ಆಕ್ಟಿವ್ ಆಗಿದೆ. ಬಿ.ವೈ. ವಿಜಯೇಂದ್ರ ಅವರ ಬಣ ಏನು ಮಾತಾಡುತ್ತೆ, ಯತ್ನಾಳ್ ಏನು ಮಾತಾಡ್ತಾರೆ, ರಾಜ್ಯದ ಬಿಜೆಪಿ ನಾಯಕರ ಬಾಯಲ್ಲಿ ಎಂತೆಂಥ ಪದಗಳ ಪ್ರಯೋಗ ಆಗುತ್ತೆ ಕೇಳಿಸ್ಕೊಳ್ಳಿ. ಸುಪಾರಿ ಕುಡಿದರೆ ತಕ್ಷಣ ನಮ್ಮ ಟೀಮ್ ವಿರುದ್ಧ ಮತಿ ಪ್ರಮಾಣ ಆಗಿದೆ ಅಂತ ಹೇಳಿ ನೀವು ಇನ್ನು ಮ್ಯಾಗ ಹೇಳಿರ್ತೀನಿ. ಇಂಥ ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ನಮ್ಮ ಟೀಮ್ ವಿರುದ್ಧ ಮತಿ ಪ್ರಮಾಣ ಆಗಿದೆ ಅಂತ ಹೇಳಿ ನೀವು ಇನ್ನು ಮ್ಯಾಗ ಹೇಳಿರ್ತೀನಿ. ಇಂಥ ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಮಾಡ್ತಾರೆ ಮೂರು ಕಾಂಗ್ರೆಸ್ ಮುಖಂಡರು ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡೋಕೆ ಸುಪಾರಿ ಕುಡಿದರೆ ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕ ಆಕ್ಷನ್ ಧನ್ಯವಾದಗಳು. ಕಾಂಗ್ರೆಸ್ ಮುಖಂಡರಾಗಿ ಕೆಲಸ ಮಾಡ್ತಾರೆ ಮೂರು ಕಾಂಗ್ರೆಸ್ ಮುಖಂಡರು ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡೋಕೆ ಸುಪಾರಿ ಕುಡಿದರೆ ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕ ಆಕ್ಷನ್ ಧನ್ಯವಾದಗಳು. ಕಾಂಗ್ರೆಸ್ ಮೊನ್ನೆ ಯತ್ನಾಳ್ ಅವರು ಇವತ್ತು ಗೆದ್ದಿರೋದು, ಇವತ್ತು ಬೆಳಗ್ಗೆ ರೇಣುಕಾಚಾರ್ಯ ಅವರು ಹೇಳಿದ್ರು, ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆಗೆ ಪ್ರಭಾವಿ ಸಚಿವರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವಲ್ಲ. ಹೊರಗೆ ಬಂದು ನೋಡ್ಲಿ, ನಿಂತು ಅವಾಗ ಗೊತ್ತಾಗತ್ತೆ ಅವ್ರ ತಾಕತ್ತು ಏನಲ್ಲ. ಒಳ ಒಪ್ಪಂದ ಮಾಡ್ಕೊಂಡಿರೋದೆಲ್ಲ ಪದೇ ಪದೇ ಹೇಳ್ತಾ ಇರ್ತಾರೆ. ಯಾವ ಒಳ ಒಪ್ಪಂದ ಇಲ್ಲ, ಹೊರ ಒಪ್ಪಂದ ಇಲ್ಲ, ನಮ್ದೇನಿದ್ರು ನೇರ ಅಷ್ಟೇ. ಬಿಜೆಪಿ ವಿಭಾಗ ಮಾಡಿ ನಾವ್ಯಾರು ಬಿಜೆಪಿ ವಿಭಾಗ ಮಾಡ್ತಾ ಇಲ್ಲ. ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ, ಪಕ್ಷದ ಪರವಾಗಿದ್ದೇವೆ. ನಾವ್ ಯಾರು ಕೂಡ ಪಕ್ಷದ ಆದೇಶ, ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ. ಅವ್ರ ರೀತಿ ನಾವ್ ಯಾರು ಕೂಡ ಅವ್ರ ಯಾರು ಅಧಿಕಾರ ಇದೆ, ಯಾರಿಗೆ ಈ ರಾಜ್ಯದಲ್ಲಾಗ್ಲಿ ಈ ನಮ್ಮ ಎಲ್ಲ ನಾಯಕರಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಯಾರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಕ್ಕೆ. ಅವರ ಮೂರ್ಖತನದ ಪರಮಾವಧಿ, ಬುದ್ಧಿ ಇಲ್ಲದ ಪರಮಾವಧಿ. ಅವ್ರು ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡೋದು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾದ್ರೂ ದೆಹಲಿಯಿಂದ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಆಗೋದು. ಇವನೇನ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್? ಈಗ ಅವ್ರು 4 ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಬುದ್ಧಿವಂತರಿದ್ದೀರಿ, ಆದ್ರೆ ನೀವು ಅರ್ಥ ಮಾಡ್ಕೋಬೇಕು. ನಾವೇ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಹೆಂಗಿರಿ ಹೋಗ್ತೀರ? ಅದಕ್ಕೆ ಅವ್ರು ಯಾರು ಅಧಿಕಾರ
ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ನನ್ನ ಜೊತೆಗೆ ನಂದನ್ ಕಶ್ಯಪ್ ಮತ್ತು ಮೀರಾ ರಾಘವೇಂದ್ರ ಇದ್ದಾರೆ. ಈ ಚರ್ಚೆಗೆ ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಸ್ವಾಗತ. ಆದರೆ ಎಂಥ ಪರಿಸ್ಥಿತಿ ಬಂತು ಮೀರಾ ರಾಘವೇಂದ್ರ ಅವರೇ? ಒಂದು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಪಕ್ಕದ ಮನೆಗೂ ಬೆಂಕಿ ಬಿದ್ದಿದೆ. ಬಿಜೆಪಿ ನಾಯಕರೆಲ್ಲ ಇಷ್ಟು ದಿನ ಪಕ್ಕದ ಮನೆ ಬೆಂಕಿ ನನ್ಸೋಕೆ ಹೋಗ್ತಾ ಇದ್ರು, ಅಥವಾ ಪಕ್ಕದ ಮನೇಲಿ ಬೆಂಕಿ ಬಿದ್ದಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇವತ್ತು ಗೊತ್ತಾಗಿದೆ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ. ಇವತ್ತಿನ ಬೆಂಕಿ ನನ್ಸೋದಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಬೆಂಕಿಗೆ ಇನ್ನೂ ಪೆಟ್ರೋಲು, ತುಪ್ಪ ಎಲ್ಲ ತಗೊಬಂದು ಸುರಿತಾ ಇದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷ ಅಂತ ನಾವು ಕೇಳಿಸ್ಕೊಂಡು ಬಂದಿದ್ದು, ಅಂಥ ಶಿಸ್ತಿನ ಪಕ್ಷದ ನಾಯಕರ ಬಾಯಲ್ಲಿ ಬರುವಂಥ ಮಾತುಗಳು ಇವತ್ತಾಗ್ತಾ ಇರುವಂಥ ಪರಿಸ್ಥಿತಿ. ಯಾಕೆ ಬಿಜೆಪಿ ಇಷ್ಟು ಈ ಹಂತಕ್ಕೆ ಇಳಿದು ಬಿಡ್ತು? ನೋಡಿ, ನಮ್ಮದು ಶಿಸ್ತಿನ ಪಕ್ಷನೇ, ಸಿದ್ಧಾಂತಗಳನ್ನು ಇಟ್ಕೊಂಡಂಥ ಪಕ್ಷನೇ. 2 ಸೀಟಿಂದ ಇವತ್ತು ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶವನ್ನ ಮುನ್ನಡೆಸ್ತಿದ್ದಾರೆ ಅಂತಂದ್ರೆ ನಮ್ದು ರಾಷ್ಟ್ರೀಯ ಪಕ್ಷನೇ, ಪ್ರಾದೇಶಿಕ ಪಕ್ಷ ಅಲ್ಲ. ಅದಕ್ಕೆ ಬರ್ತೀನಿ, ನಮ್ದು ರಾಷ್ಟ್ರೀಯ ಪಕ್ಷ. ಇವಾಗ ನೋಡಿ, ಯತ್ನಾಳ್ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತೇ ಏನು ಹೊಸದೇನಲ್ಲ, ಅವರು ವರ್ಷಗಳಿಂದ ಮಾತನಾಡ್ಕೊಂಡು ಬಂದಿದ್ದಾರೆ. ನೀವು ಹಾಗಾಗಿ ಇವಾಗ್ಲೇ ಈಗ ಎದ್ದಿರ್ತಕ್ಕಂಥ ವಿಷಯ ಅಂತ ಹೇಳುವಂತ ಅಗತ್ಯ ಇಲ್ಲ. ಇದು ಅವ್ರು ಮೊದಲಿಂದನೂ ಮಾತನಾಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರ ಕೊಡುಗೆನೂ ಪಕ್ಷಕ್ಕೆ ಇದೆ. ಮತ್ತೆ ಅವರೊಬ್ಬ ಹಿರಿಯ ನಾಯಕರು, ಅವರು ಕೂಡ ಹಿರಿಯರು, ಪಕ್ಷಕ್ಕೆ ಅವರು ಕೂಡ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ಅದನ್ನ ಗಮನಿಸ್ಕೊಂಡು ಇಷ್ಟು ದಿನ ಸಹಿಸ್ಕೊಂಡು ಬಂದಿದ್ದಾರೆ. ಅವ್ರು ಅಷ್ಟು ಮಾತಾಡಿದ್ರು ಕೂಡ ವಿಜೇಂದ್ರ ಅವ್ರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ಅವ್ರು ಯಾವತ್ತೂ ಕೂಡ ವಿರುದ್ಧವಾಗಿ ಪ್ರಹಾರ, ವಿಜೇಂದ್ರ ಅವರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಯತ್ನಾಳ್ ಅವ್ರ ಬಗ್ಗೆ ಯಾವತ್ತೂ ಮಾತನಾಡಿಲ್ಲ. ಅವ್ರು ಮಾತನಾಡಿದ್ರು ಕೂಡ ಇವ್ರು ಸಹಿಸ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಯಾವಾಗ ಮಿತಿಮೀರಿ ಹೋಗ್ತಾ ಇದೆ, ಹೈಕಮಾಂಡ್ಗೆ ವಿಷಯ ತಲುಪಿದೆ ಅಲ್ವಾ? ಹೈಕಮಾಂಡ್ ಕೂಡ ಈ ವಿಷಯದಲ್ಲಿ ಎಂಟ್ರಿ ಆಗಿದೆ. 3ನೇ ತಾರೀಕು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ಶಾಸಕರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮುಂದೆ ಏನು ತೀರ್ಮಾನ ಮಾಡಬೇಕು ಈ ವಿಚಾರವಾಗಿ ಅಂತ ಹೇಳಿ ಹೈಕಮಾಂಡ್ ಖಂಡಿತವಾಗ್ಲೂ ಈ ಬಾರಿ ಇದಕ್ಕೊಂದು ಅಂತ್ಯವನ್ನು ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೇ ಆದರೂ ಕೂಡ ಈ ರೀತಿ ಪಕ್ಷದಲ್ಲಿದ್ದಾಗ ಯಾರೂ ಕೂಡ ಪಕ್ಷಕ್ಕೆ ವಿರೋಧವಾಗಿ ವಿಷಯ ಏನೇ ಇರಲಿ ಆಂತರಿಕವಾಗಿ ಮಾತನಾಡಿಕೊಂಡು ಬಗೆಹರಿಸ್ಕೊಳ್ಬೇಕು. ಬಿಟ್ರೆ ಬಹಿರಂಗವಾಗಿ ಹೇಳಿಕೆ ಕೊಡುವಂಥದ್ದು ಒಬ್ಬರ ಬಗ್ಗೆ ನಾನು ಹೇಳೋದಿಲ್ಲ. ಯಾರೇ ಆಗಲಿ, ಯಾವ ಪಕ್ಷದಲ್ಲಾಗಲಿ ಅದನ್ನು ಯಾರು ಕೂಡ ಮಾಡಬಾರ್ದು. ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದು ಹೈಕಮಾಂಡ್ ಗಮನ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಸರಿಪಡಿಸುವಂತ ಪ್ರಯತ್ನ ಖಂಡಿತವಾಗ್ಲೂ ನಡೆಯುತ್ತೆ. ನಮ್ಮ ಪಕ್ಷ ಆಡಳಿತ ಪಕ್ಷದವ್ರು ಬಹಳ ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಒಂದು ಎಂತ ಪರಿಸ್ಥಿತಿ ಆಯ್ತು ಅಂತಂದ್ರೆ ನಿಮ್ಗೆ ಅವ್ರ ಕಾಲಡಿ ಇರುವ ಸಾಸಿವೆ ಕಾಳು ಎತ್ತು ತೋರಿಸುವಂತ ಸಂದರ್ಭದಲ್ಲಿ ನಿಮ್ ಕಾಲಡಿ ಕೊಳತು ಕುಂಬಳಕಾಯಿ ನೋಡಿ ಅವ್ರತ್ರಲ್ಲೂ ಇದೆ ರೀ. ಅದಕ್ಕೆ ಕ್ಯಾಬಿನೆಟ್ ರೀಶಫಲ್ ಮಾಡಕ್ಕೆ ಯಾಕೆ ಹೋಗ್ತಾ ಇಲ್ಲ? ಕುಂಬಳಕಾಯಿ ನೋಡ್ರಿ ರೇ ಅಂತಿದ್ದಾರೆ ಅವರು. ಹಾಗೆ ಅಲ್ವಾ ನಂದನ್? ನೋಡಿ, ಇವರ ಏನಪ್ಪ ಬಣ ಜಗಳ ಆಟ ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿಲ್ಲ. ಶಿವಪ್ಪನವರಿಂದ ಸ್ಟಾರ್ಟ್ ಆಗಿದೆ. ಬಿ ಶಿವಪ್ಪನವರಿಂದ ಸ್ಟಾರ್ಟ್ ಆಗಿ ಇವತ್ತು ಯತ್ನಾಳ್ ತನಕ ಕಂಟಿನ್ಯೂ ಆಗ್ತಾ ಇದೆ. ಇವರು ಅಪ್ಪ ಮಕ್ಕಳು ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ ಅಂತಾರೆ 2019ರಿಂದ. ಇದೇ ನಾವು ಸ್ಟ್ರಾಂಗ್ ಹೈಕಮಾಂಡು, ಸ್ಟ್ರಾಂಗ್ RSS ಅಂತ ಬೀದಿ ಎಲ್ಲ ಓಡಾಡ್ಕೊಂಡು ಹೇಳ್ತಾರೆ ಬಿಜೆಪಿ ನಾಯಕರು. 6 ವರ್ಷದಿಂದ ಈ ಯತ್ನಾಳ್ಗೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರ? ನೋಟಿಸ್ ಕೊಟ್ಟಿಲ್ಲ. ಯಾರ ಅಣತಿ ಅಂತ ಈ ಯತ್ನಾಳು ಕುಣಿತಿದ್ದಾರೆ ಬಿಜೆಪಿಲಿ? ಅವ್ರು ಹೇಳ್ತಾರೆ ಕಾಂಗ್ರೆಸ್ನ ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ. ಅಲ್ಲ, BL ಸಂತೋಷ್ ಇದ್ದಾರಾ, ಇಲ್ಲ ಪ್ರಹ್ಲಾದ್ ಜೋಶಿ ಇದ್ದಾರ ಇವರಿಂದ, ಇಲ್ಲ ನಡ್ಡಾ ಅವ್ರು ಇದ್ದಾರಾ, ಇಲ್ಲ ಯಾವ ಕೇಂದ್ರದ ನಾಯಕರ ಅಣತಿ ಅಂತ ಇವ್ರು ಕುಣಿತಾ ಇದ್ದಾರೆ. ಇವರು ಇಷ್ಟು ದಿವಸದಲ್ಲಿ 6 ವರ್ಷದಲ್ಲಿ ಒಂದಾರ ಅವ್ರಿಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಏನಕ್ಕಪ್ಪ ಈಗ ಮಾತಾಡ್ತಿದ್ದೆ ಹಾದಿ ಬೀದಿಯಲ್ಲಿ? ಯಡಿಯೂರಪ್ಪನವ್ರ ವಿರುದ್ಧವಾಗಿ ಅವರು ಡೇ 1 ಮಾತಾಡ್ಕೊಂಡ್ ಬಂದಿದ್ದಾರೆ. 2019ರಿಂದ 2,500 ಕೋಟಿ ಕೊಟ್ಟುಬಿಟ್ಟು ಇವರು ಹಗರಣ ಸೀಟ್ನ ಮುಖ್ಯಮಂತ್ರಿ ಸ್ಥಾನವನ್ನು ಖರೀದಿಸಿದ್ದಾರೆ. ಸಾವಿರಾರು ಕೋಟಿ ಲೂಟಿಯನ್ನು ಕೋವಿಡ್ ಅಲ್ಲಿ ಮಾಡಿದ್ದಾರೆ. ಅಪ್ಪ ಮಕ್ಕಳು ವಿಜೇಂದ್ರ ಕಿಚನ್ ಕ್ಯಾಬಿನೆಟ್ ನಡೆಸ್ತಾ ಇದ್ರು ಸರ್ಕಾರ ನಡೆಸಬೇಕಾದ್ರೆ. ಅವರೇ ಎಲ್ಲದಕ್ಕೂ ಅಪ್ರೂವಲ್ಲು, ಎಲ್ಲದಕ್ಕೂ ಅವರೇ ಮಾಡ್ತಿದ್ರು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದು ನಿಜವೂ ಕೂಡ ಹೌದು. ಯಾಕಂದ್ರೆ ಅವರೇ ನಡೆಸ್ತಿದ್ದ ಸರ್ಕಾರ. ಬಿಜೆಪಿ 2ನೇ ಅವಧಿಗೆ ಬಂತರ ನಮ್ಮ ಶಾಸಕರನ್ನ ಉರುಳಿಸ್ಬಿಟ್ಟು ಖರೀದಿ ಮಾಡ್ಬಿಟ್ಟು ಸರ್ಕಾರ ಸ್ಥಾಪನೆ ಮಾಡಿದ್ರಲ್ಲ, 2ನೇ ಅವಧಿಲಿ ಸರ್ಕಾರ ನಡೆಸ್ತಿದ್ದ ವಿಜೇಂದ್ರನೇ ನಿಮ್ಮ ಮಾಧ್ಯಮಗಳೇ ಹೇಳಿದೆ. ಹಾಗಾಗಿ ಇವರು ಬಣ ಜಗಳಾಟ ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿಲ್ಲ. ಇದು ಕಂಟಿನ್ಯೂ ಬಿ ಶಿವಪ್ಪನವರಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಿದೆ. ಇವರ ಮೈತ್ರಿಯಲ್ಲೂ ಬಣ ಜಗಳಾಟ ಸ್ಟಾರ್ಟ್ ಆಗಿದೆ. ಏನಕ್ಕಪ್ಪ ಇವರು ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೀವಿ ಅಂತ ದಳದವರು ಮಾತಾಡ್ತಿದ್ದಾರೆ. ದಳದಲ್ಲೂ ಇದು ಏನಪ್ಪ ಒಳ ಜಗಳ ಸ್ಟಾರ್ಟ್ ಆಗಿದೆ. ಹಾಗಾಗಿ ವಿಪಕ್ಷವಾಗಿ ಬಿಜೆಪಿ ಮತ್ತು JDS ವಿಫಲವಾಗಿ ಅವರ ಕಾರ್ಯವನ್ನು ನಿರ್ವಹಿಸಕ್ಕೆ ಆಗ್ತಾ ಇಲ್ಲ. ಅವ್ರದ್ದು ನುಂಗ್ಕೊಂಡು ಗ್ಯಾಂಗ್ರೀನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರದ್ದು. ಹಾಗಾಗಿ ಇವರು ವಿಪಕ್ಷ ಸ್ಥಾನವನ್ನು ನಿರ್ವಹಿಸಲು ಯೋಗ್ಯರಲ್ಲದ ಪಕ್ಷ ಇವರು. ಮೀರಾ ಅವರೇ, ಯಾಕೆ ನಾವು ಯತ್ನಾಳ ವಿಚಾರದಲ್ಲಿ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಅಂತಲ್ಲ, ಚುನಾವಣೆಗೂ ಮುನ್ನ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಮಗನ ವಿರುದ್ಧ, ಅಪ್ಪ ಮಕ್ಕಳ ವಿರುದ್ಧ, ಅಪ್ಪ ಮಕ್ಕಳ ಪಕ್ಷ ಅಂತೆಲ್ಲ ಆರಂಭದಿಂದಲೇ ಮಾತಾಡ್ಕೊಂಡು 1.5 ವರ್ಷ ಅವರು ಆಡಳಿತ ನಡೆಸಿದ್ರು
ಒಂದು ಶೋಕಾಸ್ ನೋಟಿಸ್ ಅಥವಾ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕಿಸುವ ಒಂದು ಸಣ್ಣ ಪ್ರಯತ್ನ ಇಂಥದ್ದಾಯ್ತು, ಇಂಥ ದಿನ ಇಂಥದ್ದು ಹೇಳಿದ್ರು ಅನ್ನೋದು ಯಾವುದು ನಿಮ್ಮ ಉದಾಹರಣೆ ಇಲ್ಲ. ಯಾಕೆ ಯಾರಿಗೂ ಸ್ವರ ಇಲ್ವಾ? ಎಲ್ಲವನ್ನ ಎದುರುಗಡೆ ಪಬ್ಲಿಕ್ ಆಗಿ ಇಟ್ಟೆ ಒಂದು ಶಮನವನ್ನ ಮಾಡುವಂತ ಪ್ರಯತ್ನ ಆಗ್ಬೇಕಾ? ಆಂತರಿಕವಾಗೂ ನಡೀತಿರುತ್ತೆ ಪ್ರಯತ್ನಗಳು. ಅದು ಕೆಲವೊಂದು ಟೈಮಲ್ಲಿ ಕೇಳದೆ ಇದ್ದ ಪಕ್ಷದಲ್ಲಿ ಸಾಕಷ್ಟು ಅವಕಾಶಗಳನ್ನ ಈಗಾಗಲೇ ಕೊಡ್ತಾ ಬಂದಿದ್ದಾರೆ. ಯಾಕಂದ್ರೆ ಅವರು ಕೂಡ ಹಿರಿಯ ನಾಯಕರಿದ್ದಾರೆ, ಅವ್ರಿಗೂ ಕೂಡ ಸಪೋರ್ಟರ್ಸ್ ಇದ್ದಾರೆ. ಇಷ್ಟು ನೀವು ತಾಳ್ಮೇಲೆ ಇರ್ತೀರಿ ಅಂತಂದ್ರೆ ತಾಳ್ಮೆ ಮಾಡ್ಬೇಕಾಗುತ್ತೆ ರೀ. ಒಂದ್ ಪಕ್ಷ ಅಂತಂದ್ರೆ ತಾಳ್ಮೆ ಮಾಡ್ಬೇಕಾಗುತ್ತೆ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ಲೇಬೇಕಾಗುತ್ತೆ. ಈಗ ನಾಳೆ ಸಿದ್ದರಾಮಯ್ಯನವ್ರ ವಿರುದ್ಧ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಸ್ಟಾರ್ಟ್ ಮಾಡಿದ್ರೆ ಇವ್ರು ತೆಗೆದಾಕ್ಬಿಡ್ತಾರ ಪಕ್ಷದಿಂದ ಇಮಿಡಿಯೇಟ್ ಆಗಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾರು ಮಾಡೋದಿಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರದ್ದು ಕೊಡುಗೆ ಇದೆ. ಅವ್ರು ಸತತವಾಗಿ ಬಿಜೆಪಿ ವಿರುದ್ಧ ದ್ವೇಷವಾಗಿ ಮಾತನಾಡ್ತಿಲ್ಲ. ಅವರು ವ್ಯಕ್ತಿಯನ್ನ ಪ್ರಹಾರ ಮಾಡಿ ಟಾರ್ಗೆಟ್ ಮಾಡಿ ಆ ರೀತಿ ಮಾತಾಡ್ಕೊಂಡು ಬಂದಿದ್ದಾರೆ. ಸಡನ್ ಆಗಿ ಅವ್ರನ್ನ ಪಕ್ಷದಿಂದ ಕಿತ್ತಾಕುವಂತ ಚರ್ಚೆಗೆ ಆರಂಭ ಮಾಡೋಕ್ಕಿಂತ ಮುನ್ನ ಹೇಳಿದೆ ಕಾಂಗ್ರೆಸ್ನವರು ಅವರು ಕರೆದಿದ್ದಾರೆ. ನಾವು ಕೂತ್ಕೊಂಡು ಮಾತಾಡೋಣ ಬನ್ನಿ ಬನ್ನಿ ಅಂತ ಅವರು ಎಷ್ಟು ಬಾರಿ ಕರೆದಿದ್ದಾರೆ. ವಿಜೇಂದ್ರ ಕರೆದ್ರೆ ಬರಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ವಿಜೇಂದ್ರ ಕರೆದ್ರೆ ಬರಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೆ ಈ ಬಾರಿ ವರಿಷ್ಠರಿಗೆ ಈಗಾಗಲೇ ಎಲ್ಲರೂ ಕೂಡ ಇದು ಈ ರೀತಿ ಮುಂದುವರ್ಕೊಂಡು ನಡ್ಕೊಂಡು ಹೋಗೋದು ಬೇಡ ಅಂತ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗಮನ ಇದೆ. ಹಾಗಾಗಿ ಈ ಕಾಲಲ್ಲ, ಈ ಬಾರಿ ಮೀಟಿಂಗ್ ಅಲ್ಲಿ ಖಂಡಿತವಾಗ್ಲೂ ಇದನ್ನ ಪ್ರಮುಖವಾದ ವಿಚಾರವಾಗಿ ತೆಗೆದುಕೊಂಡು ಹೋಗಿ ನಿನ್ನೆ ಯತ್ನಾಳ್ ಕಾಲ್ ಇದಕ್ಕೊಂದು ಸೊಲ್ಯೂಷನ್ ಅನ್ನ ಮಾಡ್ಲೇಬೇಕು ಅಂತ ಹೇಳಿ ಹೈಕಮಾಂಡ್ ಸೆಟ್ ಹೊಡೆಯುವ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಒಬ್ನೇ ಬರಲ್ಲ ರೀ, ನಂದು ಟೀಮ್ ಅದನ್ನು ಹೈಕಮಾಂಡ್ ಅವರು ಗಮನಿಸಿರ್ತಾರೆ. ಸೊ ಏನ್ ತೀರ್ಮಾನ ಮಾಡ್ಬೇಕು ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಅವ್ರು ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ಇದನ್ನ ಅದೇ ರೀತಿ ನಡ್ಕೊಂಡು ಹೋಗ್ಲಿಕ್ಕೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಖಂಡಿತವಾಗ್ಲೂ ಹೈಕಮಾಂಡ್ ಈ ಬಾರಿ ಅವಕಾಶ ಕೊಡೋದಿಲ್ಲ. ಏನಾದ್ರೂ ಒಂದು ಇದಕ್ಕೆ ಅಂತ್ಯವನ್ನ ಹಾಡೇ ಹಾಡುತ್ತೆ. ಬಟ್ ಅಧಿಕಾರಕ್ಕೋಸ್ಕರ ಒಂದು ಹಪಹಪಿತನ ಅನ್ನೋದಿರುತ್ತೆ. ನನಗೆ ನಾಳೆ ಸಚಿವ ಸ್ಥಾನ ಸಿಗ್ಬೇಕು ಅಥವಾ ಈಗ ಡಿ.ಕೆ. ಶಿವಕುಮಾರ್ ವಿಚಾರಣೆ ತಗೊಳ್ಳೋಣ. ಅವ್ರಿಗೆ ಇಷ್ಟೆಲ್ಲ ಹಪಹಪಿತನ ಮಾಡಿದ್ರೆ ಅವ್ರಿಗೆ ನಾಳೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದು. ಅವ್ರೇನೋ ಬೀದಿಲ್ ಬಿದ್ಕೊಂಡು ಜಗಳ ಆಡಿದ್ರು ರಂಪ ಮಾಡಿದ್ರು ಅದರ ಔಟ್ಕಮ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದು. ಇಲ್ಲಿ ಯಾವುದಕ್ಕೋಸ್ಕರ ಹೋರಾಟ ನಡೀತಿದೆ? ಇವರನ್ನ ಕೆಳಗೆ ಇಳಿಸಬೇಕು ಅನ್ನೋದಾ ಅಥವಾ ನನಗೇನ ಸ್ಥಾನ ಕೊಡಬೇಕು ಅನ್ನೋದಾ? ಯತ್ನಾಳೇನೋ ಒಂದ್ ಹೇಳ, ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳಲ್ಲ. ಹಿಡನ್ ಅಜೆಂಡಾ ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನ ನಾನು ವಿವರವಾಗಿ ಹೇಳ್ಬೇಕಾಗಿರ್ತಕ್ಕಂಥ, ಯಾಕಂದ್ರೆ ಅವರು ಹಿರಿಯ ನಾಯಕರು. ನಮ್ಗೆ ಇವ್ರು ಕೂಡ ಯಡಿಯೂರಪ್ಪನವರು ಆಗ್ಲಿ ವಿಜೇಂದ್ರ ಅವರು ಹೇಗೋ ಅವರು ನಮ್ಮ ಪಕ್ಷಕ್ಕೆ, ಇವರು ಕೂಡ ನಮ್ಮ ಪಕ್ಷಕ್ಕೆ ಕೊಡುಗೆ ಕೊಟ್ಟಂತವ್ರು. ಹಾಗಾಗಿ ನಾವು ಯಾರನ್ನು ಕೂಡ ಟಾರ್ಗೆಟ್ ಮಾಡಿ ಮಾತನಾಡೋದಿಲ್ಲ. ಹೈಕಮಾಂಡ್ ಇರ್ತಕ್ಕಂಥದ್ದು ಅವರು ಇದನ್ನ ಗಮನಿಸಿದ್ದಾರೆ. ಈಗಾಗಲೇ ಏನ್ ಮಾಡ್ಬೇಕೋ ಇದರಲ್ಲಿ ಅದನ್ನ ಮಾಡಿ ಮುಗಿಸ್ತಾರೆ. ಈ ಮುಂದಿನ ದಿನಗಳಲ್ಲಿ ಕಾದು ನೋಡಿ ಅಂತ ಹೇಳ್ತೀನಿ. ಸಡನ್ ಆಗಿ ಯಾರ ಮೇಲೂ ಕೂಡ ಪ್ರಹಾರ ಮಾಡುವಂತ ಅಗತ್ಯ ಇಲ್ಲ. ನಾವು ಕಾದು 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 ಬಳಲಿ ಬೆಂಡಾಗ್ಬಿಟ್ಟಿದೀವಿ. 1.5 ವರ್ಷ ಆಯ್ತು. ಸಾಮಾನ್ಯವಾಗಿ ಎಂಥದ್ದೇ ಆಗಿದ್ರು ಒಂದು ಅಧಿಕಾರಕ್ಕೋಸ್ಕರ ಹಪಹಪಿತನ ಇರುತ್ತೆ ಅನ್ನೋದು. ಆದ್ರೆ ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇದು ಅಧಿಕಾರಕ್ಕೋಸ್ಕರ ಅಲ್ಲ, ಒಂದ್ ರೀತಿಯ ಅಸಮಾಧಾನ ಇರಬಹುದು, ಭಿನ್ನಾಭಿಪ್ರಾಯ ಬಂದಿರಬಹುದು. ಆ ರೀತಿಯ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ರಾಜ್ಯ ರಾಜಕಾರಣದಿಂದ ಹೊರಗಡೆ ಇಟ್ಟಾಗಿದೆ. ಅವರು ನೀವು ಈಗ ಹಿರಿಯರು ಮತ್ತೊಬ್ರು ಮಗದೊಬ್ರು ಏನೇ ಹೇಳಿದ್ರು ಕೂಡ ಯಡಿಯೂರಪ್ಪನವರನ್ನ ಕೇಂದ್ರ ರಾಜ್ಯದಲ್ಲಿ ಯಡಿಯೂರಪ್ಪನವರ ಮಾತು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರಿಗಂತೂ ಒಂದು ಸ್ಥಾನ ಕೊಟ್ಟಿಲ್ಲ. ಅದ್ರ ಬದಲು ಮಗನಿಗೊಂದು ಕೊಟ್ಟು ಅವರನ್ನ ಕಾಂಪನ್ಸೇಟ್ ಮಾಡೋ ಪ್ರಯತ್ನ ಆಗಿದೆ. ಏನ್ ಮಾಡ್ಬೇಕು? ಈಗ ಅವ್ರು ಹೇಳೋ ಪ್ರಕಾರ ವಿಜೇಂದ್ರವ್ರನ್ನ ಕೆಳಗಿಳಿಸ್ಬೇಕು. ಯತ್ನಾಳ್ ನನ್ನ ಪ್ರಕಾರ ಅವ್ರು ಸುಮ್ಮನಾಗಬೇಕು ಅಂತಂದ್ರೆ ವಿಜೇಂದ್ರ ಕೆಳಗಿಳಿಬೇಕು ಅನ್ನೋದು ಒಂದೇ ಮಾರ್ಗ ಬಿಟ್ರೆ ಬೇರೆ ಯಾವುದೇ ಮಾರ್ಗದಿಂದ ಸುಮ್ಮನೆ ಮಾಡಿಸ್ಲಿಕ್ಕೋಸ್ಕರ ಇನ್ನೊಬ್ಬರನ್ನ ಪದವಿಯಿಂದ ತೆಗೆಯುವಂತಹದ್ದು ಎಲ್ಲೂ ಕೂಡ ನಡೆಯೋದಿಲ್ಲ. ಸಾಮೂಹಿಕವಾಗಿ ಇದ್ದಂತ ಪಕ್ಷದಲ್ಲಿ ಅದಾಗುವಂತ ಕೆಲಸಗಳು. ಯಾರೋ 4 ಜನ ಸೇರಿ ಇವ್ರನ್ನ ಇಳಿಸ್ಬೇಕು ಅಂದ ತಕ್ಷಣ ಯಾರು ಕೂಡ ಹೈಕಮಾಂಡ್ ಏನ್ ದಡ್ರಲ್ಲ. ಯಾರಿಂದ ಎಷ್ಟು ಸಪೋರ್ಟ್ ಇರುತ್ತೆ ಅನ್ನೋದು ಕೂಡ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓನ್ಲಿ 2 ಪಾಸಿಬಿಲಿಟೀಸ್ ಆಸ್ ಆಫ್ ನೌ. ನಾನು ಹೇಳೋದಾದ್ರೆ ಒಂದೇ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ಕೂರಿಸಬೇಕು, ಇಲ್ಲ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು. ಎರಡೇ ಪಾಸಿಬಿಲಿಟಿ ಇರೋದು. ಈಗ ವಿಜೇಂದ್ರ ಅವ್ರನ್ನ ಇಳಿಸಬೇಕು ಅಂತ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕೂಗಾಗಿದ್ರೆ ಹೈಕಮಾಂಡ್ ಖಂಡಿತವಾಗ್ಲೂ ಇಳಿಸುತ್ತೆ ಅಲ್ವಾ? ಸೊ ಅದನ್ನ ನೋಡುತ್ತೆ. ಅದಕ್ಕೋಸ್ಕರನೇ ಈಗ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಖಂಡಿತ ಬಿಡಲ್ಲ. ಈ ರೀತಿಯ ಒಂದು ಏನ್ ಬಂಡಾಯ ಇದೆ ಇದನ್ನ ಶಮನ ಮಾಡುವಂತ ಪ್ರಯತ್ನ ಆಗುತ್ತೆ. ಮುಂದೆ ಮಾತನಾಡಕೂಡುದು ಯಾರು ಕೂಡ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಯಾರಿಗೆ ಒಂದು ಪದವಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅದನ್ನ
ಅನ್ನೋದನ್ನ ಒಪ್ಕೊಂಡು ಗೌರವಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ಪಕ್ಷನಿಷ್ಠೆ ಯಾವುದೇ ಪಕ್ಷದಲ್ಲಾಗಿರಲಿ. ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಯಾರೋ ಒಬ್ಬರು ಒಪಿನಿಯನ್ಗೋಸ್ಕರ ಯಾರನ್ನೋ ತೊಗೊಂಡೋಗಿ ಒಂದು ಸೀಟ್ ಮೇಲೆ ಕೂರಿಸೋದಿಲ್ಲ. ಪಕ್ಷದ ಹಿತದಲ್ಲಿ ಯಾಕಂದರೆ ಒಂದು ಪಕ್ಷ ಅಂದರೆ ಅಧಿಕಾರಕ್ಕೆ ಬರಬೇಕು, ಅದು ಗೆಲ್ಲಬೇಕು, ಅದೇ ಪ್ರಮುಖವಾಗಿರ್ತಕ್ಕಂತಹ ಅಂಶ. ಅದನ್ನ ನೋಡೇ ಪದವಿಯನ್ನು ಕೊಡುವಂಥದ್ದು, ಯಾರೇನು ಮೂರ್ಖರಲ್ಲ. ಸೊ ಅದನ್ನ ಪ್ರತಿಯೊಬ್ಬರು ಒಪ್ಕೊಂಡು ಹೋದಂಥ ಪಕ್ಷದಲ್ಲಿ ಪಕ್ಷ ಗಟ್ಟಿಯಾಗಿ ನಿಲ್ಲುತ್ತೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ನನ್ನ ಮುಂದಿನ ಪ್ರಶ್ನೆಯಾಗಿ ತಗೋತೀನಿ. ಮುಂದೆ ಅಧಿಕಾರಕ್ಕೆ ಬರಬೇಕು ಅಂತಂದಾಗ ಜನ ವೀಕ್ಷಿಸ್ತಾ ಇದ್ದಾರೆ. ಒಂದು ಬ್ರೇಕ್ನ ಟೈಮು, ಬ್ರೇಕ್ನ ತಗೊಂಡು ನಾನು ಈ ಪ್ರಶ್ನೆನ ಇಟ್ಬಿಡ್ತೀನಿ.